ನಮಸ್ಕಾರ ಸ್ನೇಹಿತರೆ. ನೀಲಿ ಸಾಗರದ ಅಡಿಯಲ್ಲಿ ಅಸಾಧಾರಣವಾದ ಪ್ರಾಚೀನ ನಗರಗಳು ಮರೆತು ಹೋಗಿರುವುದನ್ನ ನೀವು ಕೇಳಿದರೆ ಹೇಗಾಗುತ್ತದೆ? ಈ ಮುಳುಗಿದ ಲೋಕಗಳು ಕೇವಲ ಭೂತಕಾಲದ ಸ್ಮಾರಕಗಳಲ್ಲ, ಅವುಗಳು ಹೇಳಲಾಗದ ಕಥೆಗಳ ಬಾಗಿಲುಗಳನ್ನ ತೆರೆಯುತ್ತವೆ. ಹೆಚ್ಚಾಗಿ ನಾಶವಾಗಿರುವ ನಾಗರಿಕತೆಗಳ ಕತೆ, ಅಲೆಗಳ ಕೆಳಗೆ ಮರೆತು ಹೋಗಿರುವ ನಗರಗಳ ರಹಸ್ಯಗಳನ್ನ ಅನಾವರಣ ಮಾಡಲು ನಾವು ಸುಮಾರು ವರ್ಷಗಳ ಹಿಂದ್ಗಡೆ ಹೋಗಬೇಕಾಗುತ್ತದೆ. ಅಂದಾಸ್ ಎಂಬ ಪುರಾತನ ನಗರದಿಂದ ದ್ವಾರಕಾ ಮತ್ತು ಹೆರಾಕ್ಲಿಯನ್ ಎಂಬ ನಿಜವಾದ ಪ್ರಾಚೀನ ನಗರಗಳಿಗೆ ಹೀಗೆ ಅನೇಕ ಪ್ರದೇಶಗಳು ಸಮುದ್ರದ ಕೆಳಗೆ ಮರೆತು ಹೋಗಿರುವ ನಾಗರಿಕತೆಗಳ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ನಾವು ಅನಾವರಣ ಮಾಡೋಣ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮುದ್ರದ ಕೆಳಗಡೆ ಕಳೆದು ಹೋದ ಪ್ರಾಚೀನ ನಗರಗಳು ಮತ್ತು ನಾಗರಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಾವು ಸಮುದ್ರದ ಕೆಳಗೆ ಅಡಗಿರುವ 7 ನಾಗರಿಕತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರೊಳಗಡೆ ಟಾಪ್ 7ನೇದು ಪೋರ್ಟ್ ಆಫ್ ರಾಯಲ್. ಇದು ನೀರಿನೊಳಗಿನ ತಾಣಗಳಲ್ಲಿ ಒಂದಾಗಿದೆ. ಇದು ಡ್ರೈವರ್ಗಳು, ಸಂಶೋಧಕರು ಮತ್ತು ಪುರಾತತ್ವವನ್ನ ಇನ್ನೂ ಸಂಪತ್ತನ್ನ ಹೊಂದಿದೆ. ಸಾಮಾನ್ಯವಾಗಿ ಭೂಮಿಯ ಮೇಲಿನ ಅತ್ಯಂತ ದುಷ್ಟ ನಗರ ಎಂದು ಇದನ್ನ ಕರೆಯಲಾಗುತ್ತದೆ. ಈ ಚಿಕ್ಕ ಪಟ್ಟಣವು ಸ್ಪೇನ್ ನಗರದ ದಕ್ಷಿಣಕ್ಕೆ ಪ್ರಸಿದ್ಧ ಬಂದರು. ಇದು ಕೆರೆಬಿಯನ್ನಲ್ಲಿ ಇಂಗ್ಲಿಷ್ ವ್ಯಾಪಾರದ ಕೇಂದ್ರವಾಗಿದೆ ಮತ್ತು ಕಡಗಲರ ಆಶ್ರಯ ಸ್ಥಾನವಾಗಿದೆ. ಜೂನ್ 7, 1992ರಂದು ಭೂಕಂಪವು ಪೋರ್ಟ್ ರಾಯಲ್ ಅನ್ನ ನಾಶಪಡಿಸಿತು. ಇದರಿಂದಾಗಿ ಪಟ್ಟಣವು 3/2 ಸಮುದ್ರದಲ್ಲಿ ಮುಳುಗಿತು. ಸಾವಿರಾರು ಜನರು ಕ್ಷಣ ಮಾತ್ರದಲ್ಲಿಯೇ ಕೊಲ್ಲಲ್ಪಟ್ಟರು ಮತ್ತು ಉಳಿದ ಪಟ್ಟಣವು ಕೆಟ್ಟದಾಗಿ ನಾಶವಾಗಿ ಬಿಟ್ಟಿತು. 17ನೇ ಶತಮಾನದ ನಗರದ ಅವಿಶೇಷ ಬಹುಪಾಲು ಈಗ ಸಾಗರದ ಕೆಳಗಡೆ ಮುಳುಗಿ ಹೋಗಿದೆ. ಮುಳುಗುಗಾರರು 1950ರ ದಶಕದಲ್ಲಿಯೂ ಮುಳುಗಿದ ಮಹಾನಗರಗಳನ್ನ ಸಂಶೋಧಿಸುತ್ತಿದ್ದಾರೆ ಮತ್ತು ಅದನ್ನ ಪಟ್ಟಿ ಮಾಡುತ್ತಿದ್ದಾರೆ. ಕಿಂಗ್ ಸ್ಪೇನಿನ ಐತಿಹಾಸಿಕ ಮತ್ತು ಜನಾಂಗಶಾಸ್ತ್ರದ ವಸ್ತು ಸಂಗ್ರಹಾಲಯದಲ್ಲಿ ಕಾಲಾನಂತರದಲ್ಲಿ ಕಂಡುಬರುವ ಹಲವು ವಸ್ತುಗಳನ್ನ ಸಂರಕ್ಷಿಸಲಾಗಿದೆ. ಸಂಭವನೀಯ ಸ್ಥಳ 15ನೇ ಶತಮಾನದ ಉತ್ತರಾರ್ಧದಿಂದ ಜೂನ್ 7, 1692ರವರೆಗೆ ಕಣ್ಮರೆಯಾದ ಕಾರಣ ಭೂಕಂಪ ಅಂತ ಹೇಳಬಹುದು. ಟಾಪ್ 6ರಲ್ಲಿ ಬರುತ್ತದೆ ರೋಮನ್ ಸಿಟಿ ಆಫ್ ಬಯೆ. ಇಟಲಿಯಲ್ಲಿದೆ. ಇದು ಬಯೇಸ್ ಅನ್ನು ಪ್ರಾಚೀನ ರೋಮನ್ ಲಾಸ್ ವೆಗಾಸ್ ಅಥವಾ ಶ್ರೀಮಂತ ಮತ್ತು ಗಣ್ಯರಿಗಾಗಿ ರೆಸಾರ್ಟ್ ಪಟ್ಟಣವೆಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಅದರ ಭೋಗವಾದ ಜೀವನ ಶೈಲಿಗೆ ಖ್ಯಾತವಾಗಿತ್ತು. ಇದು ನೇಪಾಳ ಕೊಳೆಯ ವಾಯವ್ಯ ಕರಾವಳಿಯಲ್ಲಿ ನೆಲೆಗೊಂಡಿದೆ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಭೂಕಂಪ ಚಟುವಟಿಕೆ ಅವಧಿಯ ನಂತರ ಪಟ್ಟಣವು ಸಮುದ್ರದ ಒಳಗಡೆ ಮುಳುಗಲು ಪ್ರಾರಂಭಿಸಿತು. ನಿರಂತರವಾಗಿ ಏರುತ್ತಿರುವ ನೀರಿನಿಂದ ಪಟ್ಟಣವು ಕ್ರಮೇಣವಾಗಿ ಮುಳುಗಿದಾಗ ಇದು ಮುಂದಿನ 3 ಶತಮಾನಗಳವರೆಗೆ ಮುಂದುವರಿಯಿತು. ಕಳೆದ 2000 ವರ್ಷಗಳ ಹಿಂದೆ ಬಯಾಸ್ ದೊಡ್ಡ ಭಾಗವು ಮುಳುಗಿದೆ. ಪ್ರಾಚೀನ ಪಟ್ಟಣದ ಅರ್ಧದಷ್ಟು ಭಾಗವು ನೀರಿನ ಅಡಿಯಲ್ಲಿದೆ. ಅದ್ಯಾಕೋ ರೋಮನ್ ಗಣರಾಜ್ಯದ ಆರಂಭಿಕ ದಿನಗಳಲ್ಲಿ ಹಲವಾರು ಗಮನಾರ್ಹ ರಚನೆಗಳನ್ನ ಕಂಡು ಹಿಡಿಯಲಾಯಿತು. ಕಟ್ಟಡಗಳು, ಮನೆಗಳು ಮತ್ತು ಸ್ನಾನದ ಸೌಕರ್ಯಗಳು ಕಂಡು ಬಂದಿವೆ. ಈಗ ಆ ಎಲ್ಲ ಸ್ಥಳಗಳನ್ನು ಪುರಾತತ್ವದ ಪಾರ್ಕ್ ಅಧಿಕಾರಿಗಳು ಸಂರಕ್ಷಿಸುತ್ತಿದ್ದಾರೆ ಮತ್ತು ರಕ್ಷಿಸಿದ್ದಾರೆ. ಸಂಭವನೀಯ ಸ್ಥಳ ನೇಪಾಳ ಕೊಲ್ಲಿ, ಇಟಲಿಯ ಪಶ್ಚಿಮ ಕರಾವಳಿ. ನಾಗರಿಕತೆಯ ಟೈಮ್ಲೈನ್ 2ನೇ ಶತಮಾನ BCE, 8ನೇ ಶತಮಾನದ EC. ಜ್ವಾಲಾಮುಖಿಗಳ ಚಟುವಟಿಕೆಗಳಿಂದ ಈ ಪ್ರದೇಶ ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ಟಾಪ್ 5 ಅಲ್ಲಿ ಬರೋದು ದ ಸಿಟಿ ಆಫ್ ಹೆರಾಕ್ಲಿಯನ್, ಈಜಿಪ್ಟ್. ಗಲಭೆಯ ಕಡಲು ನಗರವು ಮೆಡಿಟೇರಿಯನ್ ಸಮುದ್ರದ ನೀರಿನ ಅಡಿಯಲ್ಲಿ ಮುಳುಗಿದೆ. ಕಳೆದು ಹೋದ ಈ ನಗರವು ಹಿಂದೆ ಈಜಿಪ್ಟ್ ನಲ್ಲಿ ನೈಲ್ ನದಿಯ ಮುಂಭಾಗದಲ್ಲಿರುವ ಅಭಿವೃದ್ಧಿ ಹೊಂದಿರುವ ಒಂದು ನಗರವಾಗಿತ್ತು. ಶತಮಾನಗಳವರೆಗೆ ಪುರಾತತ್ವರು, ಶಾಸ್ತ್ರಜ್ಞರು ಮತ್ತು ಹಲವಾರು ರಿಸರ್ಚ್ ತಂಡಗಳು ಮೆಡಿಟೇರಿಯನ್ ಸಮುದ್ರದಲ್ಲಿ ಮುಳುಗಿದ ಅವಿಶೇಷಣೆಯನ್ನು ಕಂಡುಕೊಂಡಾಗ 2001ರವರೆಗೆ ಪ್ರಾಚೀನ ನಗರವು ಕಳೆದು ಹೋಗಿತ್ತು. ಪುರಾತತ್ವ ಶಾಸ್ತ್ರಜ್ಞರು ಅಸಮಾಧಾನವಾಗಿ ಉತ್ತಮವಾಗಿ ಪರೀಕ್ಷಿಸಲ್ಪಟ್ಟ ಅವಿಶೇಷಗಳ ಸಮೃದ್ಧಿಯನ್ನು ಬಹಿರಂಗಪಡಿಸಿದವು. ಅಲ್ಲಿರುವ ಪ್ರತಿಭೆಗಳು, ಕಲಾಕೃತಿಗಳು ಮತ್ತು ದೇವಾಲಯ ಸಂಕೀರ್ಣಗಳು ಸೇರಿವೆ. ಇದು ಪ್ರಾಚೀನ ಈಜಿಪ್ಟ್ ಒಂದು ನೋಟವನ್ನ ನೀಡುತ್ತದೆ. ಈ ನಗರ ಸಮುದ್ರದ ಕೆಳಗೆ ಮುಳುಗಲು ಭೂಕಂಪ ಮತ್ತು ಸುನಾಮಿ ಕಾರಣವಾಗಿದೆ ಎಂದು ಹೇಳಿದರು. ಇನ್ನೊಂದು ವಿಷಯ, ಈ ನಗರ ಕಣ್ಮರೆಯಾಗಲು ವೇಗಗೊಳಿಸಿದಕ್ಕೆ ಮತ್ತೊಂದು ಅಂಶವೇನೆಂದರೆ 101 BCಯಲ್ಲಿ ಮಣ್ಣಿನ ಧ್ರುವೀಕರಣ. ಅದ್ಯಾಗೋ ಕ್ರಿಸ್ತ ಶಕ 8ನೇ ಶತಮಾನದ ಅವಧಿಯಲ್ಲಿ ನಗರವನ್ನು ಮೆಡಿಟೇರಿಯನ್ ಸಮುದ್ರವು ಸಂಪೂರ್ಣವಾಗಿ ಸೇವಿಸಿದೆ ಎಂದು ಅಂದಾಜು ಮಾಡಲಾಗಿದೆ. ಸಂಭವನೀಯ ಸ್ಥಳ ಅಬೋಕಿಯರ್ ಕೊಲ್ಲಿ, ಈಜಿಪ್ಟ್, ಉತ್ತರಿನ ಕರಾವಳಿ. ನಾಗರಿಕತೆಯ ಟೈಮ್ಲೈನ್ 8ನೇ ಶತಮಾನ AD. ಕಣ್ಮರೆಯಾಗಲು ಕಾರಣ ಭೂಕಂಪ ಮತ್ತು ಕೆಸರಿನ ಧ್ರುವೀಕರಣದಿಂದಾಗಿ ಮುಳುಗಿತು. ಇವಾಗ ನೆಕ್ಸ್ಟ್ ಸಿಟಿ ಪಾವ್ಲೋ ಪೆಟ್ರಿ ನಗರ, ಗ್ರೀಸ್. ವಾಟಿಕಾ ಕೊಲ್ಲಿಯ ತೀರದಲ್ಲಿ ಮುಳುಗಿರುವ ವಿಶ್ವದ ಅತ್ಯಂತ ಹಳೆಯ ನೀರೊಳಗಿನ ನಗರದಲ್ಲಿ ಒಂದಾಗಿದೆ. ನೀವು ಸ್ಕೂಬಾ ಡ್ರೈವ್ ಮಾಡಬಹುದಾದ ವಿಶ್ವದ ಅತ್ಯಂತ ಹಳೆಯ ನೀರಿನೊಳಗಿನ ನಗರದಲ್ಲಿ ಒಂದಾಗಿದೆ. ಇದು ವಿನೋವಾಗ ಕಾಲದ ಕಂಚಿನ ಯುಗದಿಂದ ಬಂದಿದೆ ಎಂದು ನಂಬಲಾಗಿದೆ. ಇದು ಪ್ರಾಚೀನ ನಿಧಿ ಮತ್ತು ಜಾಗತಿಕ ಸಂಸ್ಕೃತಿಯ ಪರಂಪರೆಯಾಗಿದೆ. ಈ ನಗರವು ಸುಮಾರು 5000 ವರ್ಷಗಳಷ್ಟು ಹಳೆಯದು ಎಂದು ಭಾವಿಸಲಾಗಿದೆ. ಆದ್ದರಿಂದ ಇದನ್ನು 20ನೇ ಶತಮಾನದವರೆಗೆ ಕಂಡು ಹಿಡಿಯಲು ಆಗಲಿಲ್ಲ. ತಜ್ಞರು ಇದರ ರಹಸ್ಯವನ್ನು ಮತ್ತು ಸಂಪತ್ತನ್ನ ಪತ್ತೆ ಹಚ್ಚುವುದನ್ನ ಮುಂದುವರಿಸಿದ್ದಾರೆ. ಈ ಪ್ರಾಚೀನ ಪಟ್ಟಣದಲ್ಲಿ ಸಂಶೋಧಕರು ಅನೇಕ ಕಟ್ಟಡಗಳು, ಅಂಗಳಗಳು, ಸಮಾಧಿಗಳು ಮತ್ತು ಬೀದಿಗಳನ್ನ ಪತ್ತೆ ಹಚ್ಚಿದರು. ಅವರು ನೀರಿನ ಒಳಗಿನ ಸ್ಥಳದಿಂದ ಹಲವಾರು ಕಲಾಕೃತಿಗಳನ್ನು ಹಿಂಪಡೆದರು. ಉದಾಹರಣೆಗೆ ಸಣ್ಣ ಕಂಚಿನ ಪ್ರತಿಭೆ ಮತ್ತು ಹಲವು ಕುಂಬಾರಿಕೆಗಳು. ಈ ನಗರವು 3000 ಮತ್ತು 100 BCE ನಡುವೆ ಜನವಸತಿಯನ್ನ ಹೊಂದಿತ್ತು ಎಂದು ಪುರಾವೆಗಳು ಸೂಚಿಸುತ್ತವೆ. ಇದು ಸಾಗರದ ಒಳಗೆ ಅಡೆಗಳು ಕಾರಣ
ಇನ್ನೂ ಸ್ಪಷ್ಟವಾಗಿಲ್ಲ. ಆದರೂ 1000 BCE ಅಲ್ಲಿ ಸಂಭವಿಸಿದ ದುರಂತದ ಭೂಕಂಪವು ನೀರಿನೊಳಗಡೆ ಮುಳುಗಿಸಲಾಗಿದೆ ಎಂದು ಅಂದಾಜು ಮಾಡಿದ್ದಾರೆ. ಆಗ್ನೇಯ ಪೆಲೋಪೊನೀಸನ್ ಅಲ್ಲಿ ವಾಟಿಕಾ ಕೊಳ್ಳಿಯ ತೀರದಲ್ಲಿ ಸಂಭವನೀಯ ಸ್ಥಳವಾಗಿದೆ. ಇನ್ನು ಟೈಮ್ಲ್ಯಾಂಡ್ 3000 BCE ನಿಂದ 1100 BCE ವರೆಗೆ ನಾಗರಿಕತೆಯ ಟೈಮ್ಲ್ಯಾಂಡ್. ಕಣ್ಮರೆಯಾದ ಕಾರಣ ಬಹುಶಃ ಪ್ರಬಲ ಭೂಕಂಪದಿಂದ ಮುಳುಗಡೆ ಹೊಂದಿದೆ. ಯುನೋಗುನಿ ಸ್ಮಾರಕ, ಜಪಾನ್. ನೀರಿನ ಅಡಿಯಲ್ಲಿ ಪಿರಾಮಿಡ್ ತರಹದ ರಚನೆಯು ದೀರ್ಘಕಾಲ ಕಳೆದು ಹೋದ ನಾಗರಿಕತೆಯ ಅವಶೇಷ ಎಂದು ನಂಬಲಾಗಿದೆ. ಜಪಾನಿನ ಯುಕ್ಯು ದ್ವೀಪಗಳ ಕರಾವಳಿಯ ನೀರಿನ ಅಡಿಯಲ್ಲಿ ನಿಗೂಢವಾದ ಆಯತಾಕಾರದ ಜೋಡಿಸಲಾದ ಪಿರಾಮಿಡ್ ತರಹದ ರಚನೆಯು ಡೈವರ್ಗಳ ಸಂಶೋಧಕರು ಮತ್ತು ಭೂವಿಜ್ಞಾನಿಗಳನ್ನ ಆಕರ್ಷಿಸುತ್ತದೆ. ಯೋನಾಗುನಿ ಸ್ಮಾರಕ ಎಂದು ಹೆಸರಿಸಲಾಗಿದೆ. ಜಪಾನ್ನಲ್ಲಿರುವ ಈ ಬೃಹದಾಕಾರದಲ್ಲಿರುವ ರಚನೆಯು ಆಳವಾದ ಸಮುದ್ರದಲ್ಲಿ ಕಂಡುಬರುವ ವಿಶ್ವದ ವಿಚಿತ್ರ ವಸ್ತುಗಳಲ್ಲಿ ಒಂದಾಗಿದೆ. ಸ್ಥಳೀಯ ಧುಮುಕುವವನು ಈ ನೀರಿನೊಳಗಿನ ತಾಣವನ್ನು 1987ರಲ್ಲಿ ಕಂಡುಹಿಡಿದನು. ಜಪಾನಿನ ಅಂಟಾರ್ಟಿಸ್ ಎಂಬ ಅಡ್ಡ ಹೆಸರು. ಜಪಾನಿನ ಈ ನಿಗೂಢ ನೀರಿನೊಳಗಿನ ನಗರವು 10,000 ವರ್ಷಗಳಿಗಿಂತ ಹಳೆಯದು ಎಂದು ಭಾವಿಸಲಾಗಿದೆ. ಸಂಭವ್ಯ ಸ್ಥಳ ಜಪಾನಿನ ಯುಕ್ಕು ದ್ವೀಪಗಳ ತೀರದಲ್ಲಿ. ಟೈಮ್ಲೈನ್ ಸುಮಾರು 10 ವರ್ಷಗಳ ಹಿಂದೆ ನಾಗರಿಕತೆಗಳ ಕಾಲಗಣತೆ ತಿಳಿದಿಲ್ಲ. ಕಣ್ಮರೆಯಾಗಲು ಕಾರಣ ದುರಂತ ಭೂಕಂಪದಿಂದ ಮುಳುಗಿದೆ ಎಂದು ನಂಬಲಾಗಿದೆ. ಹೀಗೆ ಈಗಿನ ಪ್ರದೇಶಗಳು ಕೂಡ ನೀರಿನಲ್ಲಿ ಮುಳುಗಬಹುದು. ಹೇಗೆ ಎಂಬುದನ್ನ ಇದೇ ವಿಡಿಯೋದಲ್ಲಿ ನಾನು ಮುಂದೆ ನಿಮಗೆ ತಿಳಿಸಿಕೊಡ್ತೀನಿ. ಇನ್ನು ನೆಕ್ಸ್ಟ್ ಒಂದು ದ್ವಾರಕಾ ನಗರ, ಭಾರತ. ಸಮುದ್ರದಲ್ಲಿರುವ ಈ ಅವಶೇಷಗಳು ಕೃಷ್ಣನಿಂದ ಸ್ಥಾಪಿಸಲ್ಪಟ್ಟ ಮೂಲ ನಗರವೆಂದು ನಂಬಲಾಗಿದೆ. ಮುಳುಗಿದ ದ್ವಾರಕಾ ನಗರದ ಸುತ್ತಲೂ ನಿಗೂಢ ಮತ್ತು ಆಸಕ್ತಿ ಇತ್ತು. ದಂತಕಥೆಯ ಪ್ರಕಾರ ಶ್ರೀಕೃಷ್ಣನು ಯಹಲೋಕನ ತ್ಯಜಿಸಿದಾಗ ದ್ವಾರಕೆಯು ಅರಬ್ಬಿ ಸಮುದ್ರದ ಕೆಳಗೆ ಸಮಾಧಿಯಾಯಿತು. ಕಳೆದಾಚೆ ಉತ್ಪನ್ನಗಳ ಮೂಲಕ ಸಂಶೋಧಕರು ಅರಬ್ಬಿ ಸಮುದ್ರದಲ್ಲಿ 2000 BCE ಹಿಂದಿನ ನಗರ ರಾಜ್ಯದ ಅವಶೇಷವನ್ನು ಕಂಡುಹಿಡಿದರು. ಇನ್ನು 1930ರ ದಶಕದಲ್ಲಿ ದ್ವಾರಕಾದ ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸುವ ಕಾರ್ಯಾಚರಣೆ ಪ್ರಾರಂಭವಾಯಿತು. ನಂತರ ಉತ್ಪನ್ನಗಳು ಪುರಾತತ್ವಜ್ಞರಿಗೆ ಅನೇಕ ರಹಸ್ಯಗಳನ್ನ ಕಂಡುಹಿಡಿಯಲು ಸಹಾಯ ಮಾಡಿತು. ಯುನೆಸ್ಕೋ ಅವರ ಪ್ರಕಾರ ಕಲ್ಲಿನ ಬಾಗಿಲು, ಕಲ್ಲಿನ ರಂಧ್ರಗಳು, ಕಂಬಗಳು, ನೀರಾವರಿಯ ಹೊಳೆಗಳು ಮತ್ತು ಪ್ರಾಚೀನ ದ್ವಾರಕಾ ನಗರದ ಗೋಡೆಗಳನ್ನ ಬೆಂಬಲಿಸುವ ಕೋಟೆಯ ಅಡಿಪಾಯವನ್ನು ಕಂಡುಹಿಡಿದರು. ಅದ್ಯಾಕೋ ದ್ವಾರಕೆಯು ಪುರಾತತ್ವ ಶಾಸ್ತ್ರದ ಸ್ಥಳವು ಪುರಾಣಗಳ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟಿದೆಯೇ ಎಂಬ ಬಗ್ಗೆ ಸಂಶೋಧಕರು ಒಪ್ಪುವುದಿಲ್ಲ. ಅದ್ಯಾಗೋ ಈ ಸ್ಥಳದಲ್ಲಿ ಪತ್ತೆಯಾದ ಕಲಾಕೃತಿಗಳು ಮತ್ತು ರಚನೆಗಳು ಪ್ರಾಚೀನ ಮಹಾಕಾವ್ಯಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವವುಗಳಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ. ಸಂಭವನೀಯ ಸ್ಥಳ ಅರೇಬಿಯನ್ ಸಮುದ್ರ. ನಾಗರಿಕತೆಯ ಟೈಮ್ಲೈನ್ 2000 BCE. ಕಣ್ಮರೆಯಾಗಲು ಕಾರಣ ಹೆಚ್ಚುವರಿ ಸಮುದ್ರ ಮಟ್ಟದಿಂದ ಮುಳುಗುವ ಸಾಧ್ಯತೆ. ಇನ್ನು ನೆಕ್ಸ್ಟ್ ಒನ್, ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಸ್. ಪ್ಲೂಟೋದ ಕಾಲ್ಪನಿಕ ದ್ವೀಪ. ಇದರ ಸ್ಥಳ ಮತ್ತು ಅದರ ಅಸ್ತವ್ಯಸ್ತವನ್ನ ಚರ್ಚಿಸಲಾಗಿದೆ. ಅಟ್ಲಾಂಟಿಸ್ ದಂತಕಥೆ ನಿಜವೇ ಎಂದು ಕೆಲವರು ಜನರು ಇನ್ನೂ ಚರ್ಚಿಸುತ್ತಿದ್ದಾರೆ. ಈ ದಂತಕಥೆಯು 2000 ವರ್ಷಗಳ ಹಿಂದೆ 360 BCE ಪ್ಲೇಟೋ ರಚಿಸಿದ್ದಾರೆ ಮತ್ತು ಇದು ಇನ್ನೂ ಜನರು, ಸಂಶೋಧಕರು ಮತ್ತು ವಿಜ್ಞಾನಿಗಳನ್ನ ಆಕರ್ಷಿಸುತ್ತದೆ. ಏಷ್ಯಾ ಮತ್ತು ಲಿಬಿಯಾ ಎರಡು ಒಟ್ಟು ಗೂಡಿಸುವುದಕ್ಕಿಂತ ದೊಡ್ಡದು ಎಂದು ಪ್ಲೇಟೋ ಹೇಳಿಕೊಟ್ಟಿದ್ದಾರೆ. ಅನೈತಿಕ ನಿವಾಸಿಗಳಿಗೆ ಪ್ರತೀಕವಾಗಿ ದೇವರು ಅಟ್ಲಾಂಟಿಕ್ ನಲ್ಲಿ ಮುಳುಗಿದ್ದಾನೆ ಎಂದು ನಂಬಲಾಗಿದೆ. ಏನೋ ಇದ್ದರೂ ಅಟ್ಲಾಂಟಿಸ್ ಮತ್ತು ಅಂಟಾರ್ಟಿಕ್ ಅಥವಾ ಬೇರೆ ಏನೋ ಕಂಡು ಹಿಡಿಯಲಾಗಿಲ್ಲ. ಸ್ಪೇನಿನ ಸಂಶೋಧಕರು ಇತ್ತೀಚೆಗೆ ಕಳೆದು ಹೋದ ದ್ವೀಪಗಳ ಕ್ಯಾನರಿ ದ್ವೀಪಗಳ ಬಳಿ ಸಮುದ್ರದಲ್ಲಿ ಮುಳುಗಿದ ಸಮುದ್ರದ ಮೇಲೆ ಕಂಡು ಹಿಡಿದರು. ಇದು ಸಂಭವ್ಯವಾಗಿ ಅಟ್ಲಾಂಟಿಸ್ ಆಗಿರಬಹುದು ಅಥವಾ ಕನಿಷ್ಠ ಕಥೆಗೆ ಸ್ಫೂರ್ತಿಯಾಗಿರಬಹುದು. ಪ್ಲೂಟಾನಿನ ಪೌರಾಣಿಕ ನಾಗರಿಕತೆಗಳ ನಂತರ ಅವರು ಇತ್ತೀಚೆಗೆ ಕಂಡು ಹಿಡಿದ ಈ ಲಾಸ್ ಅಟ್ಲಾಸ್ ಎಂದು ಹೆಸರಿಸಿದರು. ದ್ವೀಪಗಳು ಯಾವಾಗ ಮುಳುಗಲು ಪ್ರಾರಂಭಿಸಿದವು ಎಂಬುದನ್ನ ನಿರ್ಧರಿಸಲು ತಂಡವು ಲಾಸ್ ಅಟ್ಲಾಂಟಿಸ್ ನಿಂದ ತೆಗೆದು ಮಾದರಿಗಳನ್ನ ಅಧ್ಯಯನಗಳನ್ನ ಮಾಡುತ್ತದೆ. ಸಂಭವನೀಯ ಸ್ಥಳ ಇನ್ನೂ ತಿಳಿದಿಲ್ಲ. ನಾಗರಿಕತೆಯ ಟೈಮ್ಲೈನ್ 9600 BCE. ಪ್ಲೇಟೋ ಅವರ ಪ್ರಕಾರ ದೃಢೀಕರಿಸಲಾಗಿಲ್ಲ. ಇನ್ನು ಕಣ್ಮರೆಯಾದ ಕಾರಣ ಜ್ವಾಲಾಮುಖಿಗಳ ಚಟುವಟಿಕೆ, ಭೂಕಂಪ ಅಥವಾ ಇತರೆ ಹವಾಮಾನಗಳ ಅಂಶಗಳು. ನಾನು ನಿಮಗೆ ಸ್ಟಾರ್ಟಿಂಗ್ ಅನ್ನೇ ಕ್ವಶನ್ ತಿಳಿದೆ, ಈಗಿನ ನಗರಗಳು ಕೂಡ ಹೀಗೆ ಆಗಬಹುದು ಹೇಗೆ ಅಂತ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ ಕ್ವಶನ್. ಎಷ್ಟೋ ವರ್ಷಗಳ ಹಿಂದೆ ನೀರಿನಲ್ಲಿ ಅಡಗಿರುವ ಆ ಪ್ರದೇಶಗಳನ್ನ ಅವರು ಹೇಗೆ ಪತ್ತೆ ಹಚ್ಚಿದರು? ಯಾರೋ ಒಬ್ಬ ಹೋಗಿ ನೀರಿನಲ್ಲಿ ಜಿಗಿತ ಅವಾಗ ಆ ಪ್ರದೇಶನ ನೋಡಿ ಮೇಲ್ಗಡೆಯಿಂದ ಅಷ್ಟು ಹೇಳಿದ ಅವಾಗ ಅವರು ರಿಸರ್ಚ್ ಮಾಡಲು ಸ್ಟಾರ್ಟ್ ಮಾಡಿದ್ರ? ಹಾಗೆ ಅಲ್ಲ. ಅದೆಲ್ಲ ತಿಳಿದುಕೊಳ್ಳಬೇಕಾದರೆ ವಿಜ್ಞಾನಿಗಳ ಹಿನ್ನೆಲೆ. ಸಮುದ್ರದಲ್ಲಿ ಮುಳುಗಿದ ನಗರಗಳನ್ನ ಹೇಗೆ ಪತ್ತೆ ಹಚ್ಚಿದರು? ಸಮುದ್ರವು ಕೇವಲ ಜಲಜೀವಿಗಳನ್ನ ಮಾತ್ರವಲ್ಲ, ಇದು ಪ್ರಾಚೀನ ನಾಗರಿಕತೆಗಳ ಧ್ವನಿಗಳನ್ನು ಸಹ ಒಳಗೊಂಡಿದೆ. ಈ ಮುಳುಗಿದ ನಗರಗಳನ್ನ ಪತ್ತೆ ಹಚ್ಚಲು ವಿಜ್ಞಾನಿಗಳು ಬಳಸುವ ತಂತ್ರಜ್ಞಾನಗಳು ಮತ್ತು ವಿಧಾನಗಳು ಅತ್ಯಂತ ಸುಂದರವಾದದ್ದು ಮತ್ತು ಸಂಕ್ರಿಯವಾದವು. ಈ ವಿಭಾಗಗಳಲ್ಲಿ ನಾವು ಸೋನಾರ್ ತಂತ್ರಜ್ಞಾನ, ಅಂಡರ್ ವಾಟರ್ ಪುರಾತತ್ವ, ಕಾರ್ಬನ್ ಡೇಟಿಂಗ್ ಮತ್ತು ಮಾರಿನ್ ಜಿಯೋಲಾಜಿ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಸೋನಾರ್ ತಂತ್ರಜ್ಞಾನ. ಆಳವಾದ ನಕ್ಷೆ
ಮಾಡುವುದು ಸೋನಾರ್ ತಂತ್ರಜ್ಞಾನ ಹೇಗೆ ಕಾರ್ಯನಿರ್ವಹಿಸುತ್ತದೆ. ಸೋನಾರ್ ನಾವಿಗೇಷನ್ ಅಂಡ್ ರಿಂಗಿಂಗ್. ಈ ತಂತ್ರಜ್ಞಾನವು ಶಬ್ದ ಅಲೆಗಳನ್ನ ಬಳಸಿಕೊಂಡು ಸಮುದ್ರದ ನೆಲವನ್ನ ಸ್ಕ್ಯಾನ್ ಮಾಡಲು ಬಳಸುತ್ತಾರೆ. ಈ ತಂತ್ರಜ್ಞಾನವು ಸಮುದ್ರದ ಅಲೆಗಳನ್ನ ತಿಳಿದುಕೊಳ್ಳಲು ಮತ್ತು ಮುಳುಗಿದ್ದ ಶಿಲ್ಪಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ. ಈ ತಂತ್ರಜ್ಞಾನವು ಹೆರಿಕ್ಲಿಯಾನ್ ಅನ್ನು ಪುನಃ ಕಂಡು ಹಿಡಿಯಲು ನೆರವಾಗಿತ್ತು. ಇದು ಒಂದು ಕಾಲದ ಕೇವಲ ಪುರಾಣ ಎಂದು ಭಾವಿಸಲಾಗಿತ್ತು. ಅಂಡರ್ ವಾಟರ್ ಪುರಾತತ್ವ ಉಳಿವಿಗಳನ್ನ ಅನ್ವೇಷಿಸುವುದು. ಒಂದು ಸ್ಥಳವನ್ನ ಗುರುತಿಸಿದ ನಂತರ ಅಂಡರ್ ವಾಟರ್ ತಜ್ಞರು ಆ ಸ್ಥಳಗಳನ್ನು ಪರಿಶೀಲಿಸಲು ಡ್ರೈವ್ ಮಾಡುತ್ತಾರೆ. ಅವರು ಪ್ರಾಚೀನ ಕಾಲದ ಉಳಿವುಗಳನ್ನ ಅನ್ವೇಷಿಸುತ್ತಾರೆ ಮತ್ತು ಪ್ರತಿ ವಸ್ತುವು ಒಂದು ಕಥೆಯನ್ನ ಹೇಳುತ್ತದೆ. ಅಂಡರ್ ವಾಟರ್ ಗ್ರಿಡ್ ಮ್ಯಾಪಿಂಗ್ ಮತ್ತು ಫೋಟೋಗ್ರಾಮೆಟ್ರಿ ತಂತ್ರಗಳು ಈ ರೂಯಿನ್ ಅನ್ನು ದಾಖಲೆ ಮಾಡಲು ಸಹಾಯ ಮಾಡುತ್ತವೆ. ಥರ್ಡ್ ಒನ್, ಕಾರ್ಬನ್ ಡೇಟಿಂಗ್. ಕಾಲಾವಧಿಯನ್ನು ಅನಾವರಣ ಮಾಡುವುದು ಕಾರ್ಬನ್ ಡೇಟಿಂಗ್ ಪ್ರಕ್ರಿಯೆಯಾಗಿದೆ. ಈ ಮುಳುಗಿದ ನಗರಗಳ ವಯಸ್ಸು ತಿಳಿಯಲು ವಿಜ್ಞಾನಿಗಳು ಕಾರ್ಬನ್ ಡೇಟಿಂಗ್ ಅನ್ನ ಬಳಸುತ್ತಾರೆ. ಈ ವಿಧಾನವು ಜೀವಿತಾವಧಿಯಲ್ಲಿ ಕಾರ್ಬನ್ ಐಸೋಟೋಪ್ಸ್ ಗಳ ಕುಸಿತವನ್ನ ಅಳೆಯುತ್ತದೆ. ಫೋರ್ತ್ ಒನ್, ಮಾರಿನ್ ಜಿಯೋಲಜಿ. ಮುಳುಗುವಿಕೆಯನ್ನ ತಿಳಿದುಕೊಳ್ಳುವ ಮಾರಿನ್ ಜಿಯೋಲಜಿಯ ಅಧ್ಯಾಯ. ಈ ನಗರಗಳು ಸಮುದ್ರದ ಕೆಳಗಡೆ ಏಕೆ ಮುಳುಗಿದವು, ಆಧುನಿಕ ಪರಿಣಾಮಗಳು, ಸಮುದ್ರದಲ್ಲಿ ಮುಳುಗಿದ ನಗರಗಳ ಕತೆ ಮತ್ತು ಇಂದಿನ ಸಮಸ್ಯೆಗಳ ಪರಿಚಯ ಎಂಬ ವಿಷಯವು ಕೇವಲ ಭೂತಕಾಲದ ಕಥೆಗಳಲ್ಲ, ಇದು ನಮ್ಮ ಇಂದಿನ ಸಮಸ್ಯೆಗಳಿಗೂ ಕೂಡ ಸಂಬಂಧಿಸಿದೆ. ವಿಶೇಷವಾಗಿ ಹವಾಮಾನ ಬದಲಾವಣೆ ಮತ್ತು ಸಮುದ್ರ ಮಟ್ಟದ ಏರಿಕೆ. ಇಂದು ತೀರದಲ್ಲಿರುವ ನಗರಗಳು ಭವಿಷ್ಯದ ಮುಳುಗಿದಗಳಾಗುತ್ತವೆ ಎಂದು ಸಂಭವನೀಯತೆ ಇದೆ. 1ನೇ ಪಾಯಿಂಟ್, ಹವಾಮಾನ ಬದಲಾವಣೆ ಮತ್ತು ಸಮುದ್ರ ಮಟ್ಟ ಏರಿಕೆ. ಪ್ರಕೃತಿಯ ಶಕ್ತಿಯು ಹವಾಮಾನ ಬದಲಾವಣೆ, ತಾಪಮಾನ ವೃದ್ಧಿ ಮತ್ತು ಹಿಮ ನದಿಗಳ ಕರಗುವುದನ್ನು ಸಮುದ್ರ ಮಟ್ಟವನ್ನ ಹೆಚ್ಚಿಸುತ್ತದೆ. ನಾನು ಒಂದು ವಿಡಿಯೋ ಮಾಡಿದೆ ಕರಾವಳಿ ಪ್ರದೇಶದ ಆಕ್ರೋಶ ಅಂತ. ನೀವು ಇನ್ನು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಹೇಗೆ ಸಮುದ್ರ ಮಟ್ಟ ಏರ್ತಾ ಇದೆ ಮತ್ತು ಕರಾವಳಿ ಭಾಗವನ್ನ ಆಕ್ರಮಿಸುತ್ತಿದೆ ಎಂದು. ಮರಳಿ ಟಾಪಿಕ್ ಗೆ ವಾಪಸ್ ಬರೋಣ. ಈ ಪರಿಸ್ಥಿತಿಗಳು ಪ್ರಾಚೀನ ನಗರವನ್ನ ಮುಳುಗಲು ಕಾರಣವಾಗಿದ್ದವು ಮತ್ತು ಇಂದಿನ ನಗರಗಳು ಕೂಡ ಇದೇ ರೀತಿ ಅಪಾಯಕ್ಕೆ ಒಳಪಡಬಹುದು ಅಲ್ಲವೇ? ನಮ್ಮ ಕಾಲದಲ್ಲಿ ತೀರದಲ್ಲಿರುವ ನಗರಗಳು ಮುಂಬೈ, ನಾಪೋಲಿ ಮತ್ತು ನ್ಯೂಯಾರ್ಕ್ ಮುಂದೆ ಈ ಸಮಸ್ಯೆಗಳನ್ನ ಒಳಪಡಬಹುದು ಅಲ್ಲವೇ? ಇನ್ನು ಪ್ರಾಚೀನ ನಗರಗಳ ಪಾಠಗಳು. ಭೂತಕಾಲದಿಂದ ಕಲಿಕೆ. ಈ ಮುಳುಗಿದ್ದ ನಗರಗಳು ನಮಗೆ ಬಹಳಷ್ಟು ಪಾಠಗಳನ್ನ ಕಲಿಸುತ್ತವೆ. ದ್ವಾರಕಾ ಮತ್ತು ಹೆರಕ್ಲಿಯಾನಂತಹ ಸ್ಥಳಗಳು ಪ್ರಕೃತಿಯ ವಿರುದ್ಧ ಮಾನವನ ಶ್ರೇಷ್ಠತೆ ಮತ್ತು ಚಾತುರತೆ ಮತ್ತು ಸಂಕೀರ್ಣತೆಯನ್ನ ತೋರಿಸುತ್ತದೆ. ಮಾನವನ ಶ್ರೇಷ್ಠತೆ ಈ ಸ್ಥಳವನ್ನ ನಿರ್ಮಿಸಲು ಬಳಸುವ ತಂತ್ರಜ್ಞಾನ ಮತ್ತು ಶ್ರೇಷ್ಠತೆಯನ್ನ ನಾವು ಹೇಗೆ ಬಳಸಬಹುದು ಎಂಬುದನ್ನ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ನಗರಗಳ ಕಥೆಗಳು ಪ್ರಕೃತಿಯ ಶಕ್ತಿಗಳ ವಿರುದ್ಧ ನಾಜೂಕನ್ನ ತಿಳಿಸುತ್ತದೆ. ಇಂದಿನ ತೀರ ನಗರಗಳ ಭವಿಷ್ಯ. ಮುಳುಗಿದ್ದ ಶಿಲ್ಪಗಳ ಭವಿಷ್ಯ. ಇಂದು ತೀರದಲ್ಲಿರುವ ನಗರಗಳು ಭವಿಷ್ಯದಲ್ಲಿ ಮುಳುಗಿದ್ದ ಶಿಲ್ಪಗಳಾಗುತ್ತವೆ ಎಂಬ ಸಂಭವನೀಯತೆ ಇದೆ. ಸಮುದ್ರದ ಮಟ್ಟ ಏರಿಕೆಯಿಂದ ಈಗಾಗಲೇ ಹಲವು ನಗರಗಳಲ್ಲಿ ಅಪಾಯಗಳುಂಟಾಗುತ್ತಿವೆ. ಹವಾಮಾನ ಬದಲಾವಣೆಯ ಪರಿಣಾಮವಾಗಿ ನಮ್ಮ ತೀರ ಪ್ರದೇಶದಲ್ಲಿರುವ ಜೀವನವನ್ನು ಹೇಗೆ ಬದಲಾಗಿಸುತ್ತದೆ ಎಂಬುದನ್ನ ನಾವು ಗಮನಿಸಬೇಕಾಗಿದೆ. ಸಾಂಸ್ಕೃತಿಕ ಪರಂಪರೆ ಮತ್ತು ಭವಿಷ್ಯದ ದೃಷ್ಟಿ. ಸಂಸ್ಕೃತಿಯ ಪರಂಪರೆಯ ಉಳಿವು. ಈ ಮುಳುಗಿದ ನಗರಗಳ ಕಥೆಗಳು ನಮ್ಮ ಸಂಸ್ಕೃತಿ ಪರಂಪರೆ ಸಂಬಂಧಿಸಿದಂತೆ ಮಹತ್ವವನ್ನ ಹೊಂದಿವೆ. ನಾವು ಕಲಿತ ಪಾಠಗಳನ್ನ ಬಳಸಿಕೊಂಡು ನಾವು ನಮ್ಮ ಪರಿಸರವನ್ನ ಉಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನ ನಿರ್ಮಿಸಲು ಸಹಾಯವಾಗುತ್ತವೆ. ಪ್ರಕೃತಿಯ ಜಾಗೃತಿ. ಈ ಕಥೆಗಳ ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನ ಮತ್ತಷ್ಟು ಗಾಢಗೊಳಿಸುತ್ತದೆ. ನಾವು ಇಂದಿನ ಪರಿಸ್ಥಿತಿಯನ್ನ ಗಮನಿಸಿದಾಗ ನಾವು ನಮ್ಮ ಏನ್ಷಿಯಂಟರ್ಸ್ ಇಂದ ಕಲಿತ ಪಾಠಗಳನ್ನ ಅನುಸರಿಸಲೇಬೇಕು. ನಾವು ಪರಿಸರವನ್ನ ರಕ್ಷಿಸಿದರೆ ಪರಿಸರ ನಮ್ಮನ್ನ ರಕ್ಷಿಸುತ್ತದೆ, ಇಲ್ಲವಾದರೆ ನೀವೇ ಥಿಂಕ್ ಮಾಡಿ. ನಾನು 7 ನಗರಗಳು ನೀರಿನ ಕೆಳಗಡೆ ಅಡಗಿರೋದವಲ್ವಾ, ಅದರ ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ನೀಡಿದ್ದೇನೆ. ಈ 7ರಲ್ಲಿ ನಿಮಗೆ ಯಾವುದಾದರೂ ಒಂದು ಸಂಪೂರ್ಣ ವಿವರಣೆ ಬೇಕಾದರೆ ಕಮೆಂಟ್ ಮಾಡಿ. ನಾ ಆ ಟಾಪಿಕ್ ಮೇಲೆ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ಕೊಡ್ತೀನಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರಾ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.